ತಮಿಳುನಾಡಿನ ಅಧಿಕಾರ ಯಾರ ಪಾಲಿಗೆ? ಈ ದ್ರಾವಿಡ ರಾಜ್ಯದಲ್ಲಿ ದ್ರಾವಿಡ ಪಕ್ಷಗಳನ್ನು ಹೊರತುಪಡಿಸಿ ಬೇರೆಯವರು ಆಡಳಿತವನ್ನು ಮಾಡಲಿಕ್ಕಾಗತ್ತಾ? ಅದನ್ನು ಭೇದಿಸ್ಲಿಕ್ಕಾಗತ್ತಾ? ಒಂದು ಕಾಲದಲ್ಲಿ ಕಾಂಗ್ರೆಸ್ ಅಲ್ಲಿ ಅಧಿಕಾರವನ್ನು ಮಾಡಿತ್ತು ಸರಿ, ಆದರೆ ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ? 2026 ಚುನಾವಣೆಯಲ್ಲಿ ತಮಿಳುನಾಡಿನಲ್ಲಿ ಒಟ್ಟು ಮತದಾರರು 5.73 ಕೋಟಿ. ಶೇಕಡಾವಾರು ಮತದಾನ 4.95 ಕೋಟಿ ಮತದಾನ ಅಲ್ಲಿ ಆಗಿದೆ. ದ್ರಾವಿಡ ಪಕ್ಷಗಳ ರಾಜ್ಯವೇ ಆಡಳಿತವೇ ಅಲ್ಲಿ ನಡೀತಾ ಇರೋದು. 1968 1975 ಇಸ್ವಿಯಿಂದಲೂ ಸಹ ಪೆರಿಯಾರ್ ಅವರ ಚಳುವಳಿಯ ಮೂಲಕ ಹುಟ್ಟಿದಂಥ DK ಅನ್ನುವಂಥ ಪಕ್ಷ, ದ್ರಾವಿಡ ಕಳಗಂ ಪಕ್ಷ, ಕರುಣಾನಿಧಿಯವರು ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ DMK ಆಯಿತು, ದ್ರಾವಿಡ ಮುನ್ನೇತ್ರ ಕಳಗಂ. ದ್ರಾವಿಡ ಮುನ್ನೇತ್ರ ಕಳಗಂ ಒಟ್ಟು 234 ಕ್ಷೇತ್ರಗಳಿವೆ. ಅಲ್ಲಿ ಮ್ಯಾಜಿಕ್ ನಂಬರ್ ಗೆಲುವಿಗೆ 118 ಕ್ಷೇತ್ರಗಳಲ್ಲಿ ಗೆಲ್ಲಬೇಕು. 2021ರಲ್ಲಿ DMK ಪಕ್ಷ ಏನು ಇಂಡಿಯಾ ಮೈತ್ರಿಕೂಟ, ಆವಾಗ UPA ಮೈತ್ರಿಕೂಟ 159 ಸ್ಥಾನಗಳಲ್ಲಿ ಗೆದ್ದಿತ್ತು. ಮತ್ತು NDA ಮೈತ್ರಿಕೂಟ 75 ಸ್ಥಾನಗಳಲ್ಲಿ ಗೆದ್ದಿತ್ತು. 159 ಸ್ಥಾನಗಳಲ್ಲಿ ಗೆದ್ದಂಥ DMK ಸ್ಟಾಲಿನ್ ಅವರ ನೇತೃತ್ವದಲ್ಲಿ ಸರ್ಕಾರವನ್ನು ಸಹ ರಚನೆ ಮಾಡಿತ್ತು. ಆಗ DMKಯ ವೋಟ್ ಶೇರ್ ಅಂದರೆ UPA ಮೈತ್ರಿಕೂಟ, ಇಂಡಿಯಾ ಮೈತ್ರಿಕೂಟದ ವೋಟ್ ಶೇರ್ 45% ಇತ್ತು. NDA ಮೈತ್ರಿಕೂಟದ ವೋಟ್ ಶೇರ್ 39% ಇತ್ತು. ಇತರೆ ಪಕ್ಷಗಳು 10% ಅಷ್ಟು ಮತವನ್ನು ಈ ಹಿಂದಿನ ಚುನಾವಣೆಯಲ್ಲಿ ಪಡೆದಿದ್ದು. ಆದರೆ ಈ ಬಾರಿ ಚುನಾವಣೆ ಹೇಗಿದೆ ಇಲ್ಲ, ಭಾಳ ಪ್ರಮುಖವಾಗಿ ದ್ರಾವಿಡ ಮುನ್ನೇತ್ರ ಕಳಗಂ ಮೈತ್ರಿಕೂಟ ಸ್ಟಾಲಿನ್ ನೇತೃತ್ವದಲ್ಲಿ ಭಾಳ ಬಲಿಷ್ಠವಾಗಿ ಚುನಾವಣೆಯನ್ನು ಎದುರಿಸಿದೆ. ಕಾಂಗ್ರೆಸ್ ಸಹ ಈ ಪಕ್ಷದ ಜೊತೆಗಿದೆ. ಜೊತೆಗೆ CPI CPM ಪಕ್ಷಗಳು, VCK ಪಕ್ಷಗಳು ಅಂದರೆ ವಿಡುತಲೈ ಚಿರುತೆಗಲ್ ಕಚ್ಚಿ, ಈ ಪಕ್ಷಗಳು ಸಹ ಈ ಮೈತ್ರಿಕೂಟದಲ್ಲಿದೆ. ಕಮಲ್ ಹಾಸನ್ ಅವರ ಪಕ್ಷ, ಸ್ಟಾಲಿನ್ ಅವರ ಪಕ್ಷ, ರಾಹುಲ್ ಗಾಂಧಿ ಅವರ ಪಕ್ಷ ಮತ್ತು ಎಡಪಕ್ಷಗಳು. ಇನ್ನು AIADMK ಮೈತ್ರಿಕೂಟದಲ್ಲಿ BJP ಜೊತೆಗಿದೆ. ಪಳನಿಸ್ವಾಮಿಯವರ ನಾಯಕತ್ವದಲ್ಲಿ AIADMK ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋಕ್ಕೆ ಹೋರಾಡ್ತಾ ಇದೆ. AIADMK BJP ಜೊತೆಗಿನ ಮೈತ್ರಿಯನ್ನು ಕಡಿದುಕೊಂಡು ಈ ಬಾರಿಯಲ್ಲಿ ಚುನಾವಣೆ ಎದುರಿಸ್ತಾ ಇದೆ. ಆದರೆ BJPಯಲ್ಲಿ ಇಂಡಿಪೆಂಡೆಂಟ್ ಆಗಿ ಸ್ಪರ್ಧೆ ಮಾಡ್ತಾ ಇದೆ. ಅಂದರೆ ಈ ಬಾರಿ ನಾವು ಒಂದು ಥರ್ಡ್ ಫ್ರಂಟ್ ಆಗ್ತೀವಿ, ಭಾಳ ಪ್ರಮುಖವಾದ ಶಕ್ತಿ ಆಗ್ತೀವಿ ಅಂತಕ್ಕಂಥ ಹುಮ್ಮಸ್ಸು BJPಗಿದೆ. ಆದರೆ ಭಾಳ ಮುಖ್ಯವಾಗಿ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದರೆ, ಚಲನಚಿತ್ರ ನಟ ಕಲಾವಿದ ದಳಪತಿ ವಿಜಯ್ ಅವರ ತಮಿಳಗ ವೆಟ್ರಿ ಕಳಗಂ ಪಕ್ಷ ಭಾಳ ತೀವ್ರವಾಗಿ ಪ್ರಚಾರವನ್ನು ಮಾಡ್ತಾ ಇದೆ. ಎಲ್ಲ ಕ್ಷೇತ್ರಗಳಲ್ಲೂ, ಬಹುತೇಕ ಎಲ್ಲ ಕ್ಷೇತ್ರಗಳಲ್ಲೂ ಸ್ಪರ್ಧೆ ಮಾಡ್ತಾ ಇದೆ. ಯುವ ಮತದಾರರು ಅವರಿಂದ ಆಕರ್ಷಿತರಾಗ್ತಿದ್ದಾರೆ. ಅವರು ರ್ಯಾಲಿಯನ್ನು ಮಾಡಿದರೆ, ಬಹಿರಂಗ ಸಭೆ ಮಾಡಿದರೆ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಆದರೆ ಅವು ಮತಗಳಾಗಿ ಕನ್ವರ್ಟ್ ಆಗ್ತವ ಅಂತಕ್ಕಂಥ ಒಂದು ಪ್ರಮುಖವಾದ ಅಂಶ ಇಲ್ಲಿದೆ. ಹಾಗಾಗಿ DMK ಪಕ್ಷ ಬಹಳ ಪ್ರಬಲವಾಗಿ ಕಾಣಿಸ್ತಾ ಇದೆ. BJP ದ್ರಾವಿಡ ರಾಜ್ಯಗಳಲ್ಲಿ, ಅದರಲ್ಲೂ ತಮಿಳುನಾಡಿನಲ್ಲಿ ತನ್ನ ಛಾಪನ್ನು ಮೂಡಿಸಲಿಕ್ಕೆ ಏನೆಲ್ಲ ಪ್ರಯತ್ನವನ್ನು ಮಾಡಿದರೂ ಸಹ ಇಷ್ಟು ದಿನದ ಚುನಾವಣೆಯಲ್ಲಿ ಸಾಧ್ಯವಾಗಿಲ್ಲ. ಈ ಬಾರಿ ತನ್ನ ಬಲವನ್ನು ಹೆಚ್ಚಿಸ್ಕೊಳ್ಳುತ್ತಾ ಅನ್ನೋದ್ರಷ್ಟೇ ಅದರ ಬಗ್ಗೆ ಮಾತ್ರ ಗಮನ ಇದೆ. ಆದರೆ ಥರ್ಡ್ ಫ್ರಂಟಾಗಿ ಹೊರಹೊಮ್ಮುತ್ತಾ ಅನ್ನೋದ್ರ ಬಗ್ಗೆ ಹೆಚ್ಚು ನಿರೀಕ್ಷೆಗಳಿಲ್ಲ ತಮಿಳುನಾಡಿಗೆ ಸಂಬಂಧಪಟ್ಟಂತೆ. ಹಾಗಾಗಿ ತಮಿಳುನಾಡು ಒಂದು ಭಾಳ ಪ್ರಮುಖವಾದಂಥ ಒಂದು ರಾಜ್ಯವಾಗಿದೆ. DMK ಪ್ರಬಲವಾಗಿ ಕಾಣ್ತಾ ಇದೆ. AIADMK ಎಷ್ಟು ಪೆಟ್ಟನ್ನು ಕೊಡ್ಬೋದು ಅನ್ನೋದಷ್ಟೇ ನಿರೀಕ್ಷೆ. ಇನ್ನು TVK ಪಕ್ಷ ಏನಿದೆ, ದಳಪತಿ ವಿಜಯ್ ಅವರ ಪಕ್ಷ, ಕೇವಲ ಜನಾಕರ್ಷಣೆಗೆ ಅಷ್ಟೇ ಹೆಚ್ಚು ಸಾಧನೆ ಮಾಡಲಿಕ್ಕಿಲ್ಲ. ವೋಟ್ ಕಟ್ಟರ್ ಅಂತ ಹೇಳ್ತಾರೆ, ಅವರಿಗೆ ಹೆಚ್ಚು ಸಾಧನೆ ಮಾಡಲಿಕ್ಕಿಲ್ಲ ಅಂತ ನಿರೀಕ್ಷೆ ಇದೆ. ಆದರೆ ಮೇ 4 ಮತದಾನದ ನಂತರ ನಿಜವಾದ ಫಲಿತಾಂಶ ಗೊತ್ತಾಗುತ್ತೆ.